ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್. ಕರ್ತನಾಮಕ್ಕೆ ಸ್ತೋತ್ರವಾಗಲಿ. ಮೊದಲಾಗಿ ತಿರುಗೊಂದಾವರ್ತಿ ದೇವರಾದ ಕರ್ತನಿ ಹೊಸ ದಿನವನ್ನು ಹೊಸ ಬೆಳಕನ್ನು ನೋಡುವಂತೆ ಪರಲೋಕದ ನಮ್ಮ ಒಳ್ಳೆಯ ತಂದೆಯಾದ ದೇವರು, ಪ್ರಿಯ ದೇವಜನರೇ, ನನಗೂ ನಿಮಗೂ ಈ ಒಳ್ಳೆಯ ಅವಕಾಶವನ್ನು ದೇವರಾದ ಕರ್ತನು ಅನುಗ್ರಹಿಸಿಕೊಟ್ಟದಕ್ಕಾಗಿ ಪರಲೋಕದ ತಂದೆಯಾದ ದೇವರಿಗೆ ಮೊದಲಾಗಿ ನಾನು ಸ್ತೋತ್ರ ಸಲ್ಲಿಸ್ತೇನೆ. ಪ್ರಿಯ ದೇವಜನರೇ, ನಾವು ಒಂದೊಂದು ದಿನವನ್ನು ನಾವು ಕಾಣುವುದಾದರೆ, ಒಂದೊಂದು ದಿನವನ್ನು ನಾವು ಅನುಭವಿಸ್ತಾ ಇರುವುದಾದರೆ, ಯಾಕಂದ್ರೆ ಇದರಲ್ಲಿ ದೇವರ ಕೃಪೆ ಎಂಬ ಹಸ್ತ ನನ್ನೊಂದಿಗೂ ನಿಮ್ಮೊಂದಿಗೆ ಇದ್ದುಕೊಂಡು ಆತನ ಹಸ್ತ ಅದು ನಡೆಸಲ್ಪಡುವುದನ್ನು ಆತನು ತೋರಿಸಿಕೊಡುವನಾಗಿದ್ದಾನೆ. ಇವತ್ತಿನ ದಿನದಲ್ಲಿ ನಾವು ಎಷ್ಟು ದೇವರಾದ ಕರ್ತನಿಗೆ ನಾವು ಕೃತಜ್ಞತೆ ಉಳ್ಳವರಾಗಿದ್ದೀವಿ, ಎಷ್ಟು ನಾವು ದೇವರಾದ ಕರ್ತನಿಗೆ ನಾವು ವಿಧೇಯರಾಗಿ ನಾವು ನಡೀತಾ ಇದ್ದೀವಿ, ಎಷ್ಟಾಗಿ ನಾವು ದೇವರ ಆತ್ಮನ ಸ್ವರವನ್ನು ಕೇಳ್ತಾ ಇದ್ದೀವಿ. ದೇವರ ಆತ್ಮನ ಸ್ವರವನ್ನು ಕೇಳುವುದಕ್ಕೋಸ್ಕರ ಎಷ್ಟು ನಾವು ಹಂಬಲಿಸ್ತಾ ಇದ್ದೀವಿ, ಎಷ್ಟು ಆಸಕ್ತಿಯನ್ನು ನಾವು ತೋರಿಸ್ತಾ ಇದ್ದೀವಿ. ದೇವರ ಆತ್ಮನ ಆ ಸ್ವರದ ಅನುಭವ, ಆ ರುಚಿ, ಆ ಟೇಸ್ಟ್ ಅನ್ನು ನಾವು ಎಷ್ಟಾಗಿ ನಾವು ಅನುಭವಿಸ್ತಾ ಇದ್ದೀವಿ. ಪ್ರಿಯ ದೇವಜನರೇ, ಇವತ್ತು ಲೋಕದಲ್ಲಿ ಇರುವಂತ ಎಲ್ಲದಲ್ಲ, ಒಂದು ಫುಡ್ದಾಗಲಿ, ಫ್ರೂಟ್ಸ್ದಾಗಲಿ, ನಾವು ಉಣ್ಣುವಂಥ ಫುಡ್ ಆಗಲಿ, ಯಾವುದೇ ಆಗಲಿ, ನಾವು ಮಾಂಸ ಆಹಾರವಾಗಿಯೇ ಆಗಲಿ, ಯಾವುದನ್ನು ಕೂಡ ನಾವು ಟೇಸ್ಟ್ ನೋಡ್ತೀವಿ, ನಾವು ರುಚಿಯನ್ನು ನಾವು ನೋಡ್ತೀವಿ. ಯಾಕಂದರೆ ಆ ರುಚಿ ನಮ್ಮ ನಾಲಿಗೆಗೆ ಅದು ಟಚ್ ಆಗುವಾಗ ಇಮಿಡಿಯೇಟ್ ಆಗಿ ಅದು ಬ್ರೈನಿಗೆ ಕನೆಕ್ಟ್ ಆಗ್ತದೆ. ಅಲ್ಲಿ ಬ್ರೈನಿಗೆ ಕನೆಕ್ಟ್ ಆದ ಕೂಡಲೇ ಆ ಟೇಸ್ಟಿನ ಆ ರುಚಿಯನ್ನು ತೋರಿಸಿಕೊಡ್ತದೆ. ಅದು ಆ ರುಚಿಯನ್ನು ಅದರ ಅನುಭವವನ್ನು ತೋರಿಸಿಕೊಡ್ತದೆ. ಅದೇ ರೀತಿಗೆ ಪ್ರಿಯ ದೇವಜನರೇ, ಇವತ್ತು ದೇವರ ಮಾತಿನ ಆ ರುಚಿ ನಮ್ಮ ಜೀವಿತದಲ್ಲಿ ಪರಿಶುದ್ಧಾತ್ಮನು ಯಾವ ರೀತಿಯಾಗಿ ನಮ್ಮಲ್ಲಿ ಕನೆಕ್ಟ್ ಮಾಡ್ತಾನ, ಆ ಕನೆಕ್ಟ್ ಮಾಡುವಾಗ ದೇವರ ವಾಕ್ಯದ ರುಚಿಯ ಅನುಭವವನ್ನು ನೀವು ಅನುಭವಿಸಬೇಕು. ಇವತ್ತು ನಾವು ಎಷ್ಟಾಗಿ ಇದನ್ನು ನಾವು ಅನುಭವಿಸ್ತಾ ಇದ್ದೀವಿ, ಇವತ್ತು ಎಷ್ಟಾಗಿ ನಾವು ದೇವರ ಮಾತನ್ನು ನಾವು ಕೈಕೊಂಡು ನಾವು ನಡೀತಾ ಇದ್ದೀವಿ. ನಮ್ಮನ್ನು ನಾವು ಪ್ರಶ್ನೆ ಮಾಡಿಕೊಳ್ಳುವುದಾದರೆ, ಪ್ರಿಯ ದೇವಜನರೇ, ಎಷ್ಟು ಸಾರಿ ನಾವು ದೇವರ ಹೃದಯಕ್ಕೆ ನಾವು ನೋವನ್ನುಂಟು ಮಾಡಿದ್ದೀವಿ. ಲೋಕದ ಎಲ್ಲ ಸಂಗತಿಗಳಿಗೆ ನಾವು ಅವಕಾಶವನ್ನು ನಾವು ಕೊಡ್ತೀವಿ, ಸಮಯವನ್ನು ಕೂಡ ನಾವು ಕೊಡ್ತೀವಿ. ಎಲ್ಲದಲ್ಲಿ ಲೋಕದ ಎಲ್ಲ ಸಂಗತಿಗಳಿಗೆ ನಾವು ಬಯಸ್ತೀವಿ. ಲೋಕದ ಎಲ್ಲ ಸಂಗತಿಗಳಿಗೆ ನಾವು ಉತ್ತಮವಾದದ್ದೆಂಬುದಾಗಿ ನಾವು ಆಲೋಚಿಸ್ತೀವಿ. ಒಂದು ಕ್ಷಣ ದೇವರ ಆತ್ಮನ ವಿಷಯಕ್ಕೆ ನಾವು ಬರುವಾಗ, ದೇವರ ಆತ್ಮನ ವಿಷಯದಲ್ಲಿ ನಾವು ಎಷ್ಟಾಗಿ ನಾವು ಆಲೋಚಿಸ್ತಾ ಇದ್ದೀವಿ, ಯಾವ ವಿಧವಾದ ರೀತಿಯಲ್ಲಿ ದೇವರಾದ ಕರ್ತನನ್ನು, ದೇವರ ಆತ್ಮನನ್ನು ನಾವು ಗೌರವಪಡಿಸ್ತಾ ಇದ್ದೀವಿ. ಪ್ರಿಯ ದೇವಜನರೇ, ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ, ನನ್ನನ್ನು ಸನ್ಮಾನಿಸುವವರನ್ನು ನಾನು ಸನ್ಮಾನಿಸ್ತೀನಿ, ನನ್ನನ್ನು ಗೌರವಿಸುವವರನ್ನು ನಾನು ಗೌರವಿಸ್ತೀನಿ. ನಿಜವಾಗಿ ಪ್ರಿಯರೇ, ಇದು ನಿಜವಾಗಿ ಒಬ್ಬ ಕ್ರಿಸ್ತಿಯ ಜೀವಿತದಲ್ಲಿ, ಒಬ್ಬ ದೇವರ ಮಗಳ ಜೀವಿತದಲ್ಲಿ ಯಾರ್ಯಾರು ಇದನ್ನು ಅನುಭವ ಸವಿದು ಅವರು ನೋಡಿದಾರೋ ಅವರ ಜೀವಿತದಲ್ಲಿ ಇದು ಕಾರ್ಯ ಡೇ ಬೈ ಡೇ ಇದು ನಡೀತಲೇ ಇದೆ. ನಮ್ಮ ದೃಷ್ಟಿಯಲ್ಲಿ ನಾವು ಯಾವ ರೀತಿಯಲ್ಲಿ ಯಾರ ಗಣನೆಗೂ ನಾವು ಬಾರದೆ ಇರಬಹುದು, ಆದರೆ ದೇವರ ಎಣಿಕೆಯಲ್ಲಿ, ದೇವರ ಹಸ್ತದಲ್ಲಿ ನಾವು ರೂಪಿಸಲ್ಪಡುವಾಗ ನಾನು ರಾಜನು, ನೀವು ರಾಣಿಗಳಾಗಿ ನೀವು ಕಾಣಲ್ಪಡ್ತೀರಾ. ಯಾಕಂದ್ರೆ ದೇವರ ಆತ್ಮ
ಆತ್ಮನ ಮಹಿಮೆ, ದೇವರ ಆತ್ಮನ ಪ್ರಸನ್ನತೆ ನನ್ನೊಂದಿಗೆ ನಿಮ್ಮೊಂದಿಗೆ ಇರುವಾಗ ದೇವರ ಮಹಿಮೆ ಲೋಕ ನೋಡ್ತದೆ. ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ, ನಿನಗೆ ವಿರೋಧವಾಗಿ ಎದುರಿಸಲು ಕಲ್ಪಿಸಿದ ಯಾವ ಆಯುಧ ನಿನ್ನನ್ನು ಜಯಿಸಲಾರದೆಂಬುದಾಗಿ. ಪ್ರಿಯ ದೇವಜನರೇ, ದೇವರ ಆತ್ಮನು ನನ್ನೊಂದಿಗೆ ನಿಮ್ಮೊಂದಿಗೆ ಇರುವಾಗ ಲೋಕದ ಯಾವ ಸಂಗತಿಗಳು ನನ್ನನ್ನು ನಿಮ್ಮನ್ನು ಎದುರಿಸಲಿಕ್ಕೆ ಸಾಧ್ಯ ಇಲ್ಲ, ನನ್ನನ್ನು ನಿಮ್ಮನ್ನು ಜಯಿಸಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ನನ್ನೊಂದಿಗೆ ನಿಮ್ಮೊಂದಿಗೆ ದೇವರ ಆತ್ಮನಿರುವಾಗ ನಿಮ್ಮ ಜಯ ಪ್ರತಿಯೊಂದು ನನ್ನ ಜೀವಿತದಲ್ಲಿ ಅದು ಜಯದ ಜೀವಿತವಾಗಿರ್ತದೆ, ಆಶೀರ್ವಾದಕರವಾದ ಜೀವಿತವಾಗಿರ್ತದೆ, ಆರೋಗ್ಯಕರವಾದ ಜೀವಿತವಾಗಿರ್ತದೆ. ಪ್ರಿಯರೇ, ಆದುದರಿಂದ ಇಂದಿನ ದಿನದಲ್ಲಿ ಲೋಕವೆಲ್ಲ ಈ ಯೇಸುವಿನ ಪುನರುತ್ಥಾನದ ದಿನವನ್ನು ಆಚರಿಸ್ತಾ ಇದ್ದಾರೆ. ಇವತ್ತು ಈ ಪುನರುತ್ಥಾನ ಅಂದರೆ ಏನು? ಈ ಪುನರುತ್ಥಾನ ಅಂದರೆ ಏನೆಂಬುದಾಗಿ ನೀವು ದೇವರ ಆತ್ಮನಿಂದ ಕೇಳಿ, ದೇವರ ಆತ್ಮನಿಂದ ಪಡ್ಕೊಂಡು, ದೇವರ ಆತ್ಮನ ಮೂಲಕವಾಗಿ ಹೊಂದಿಕೊಳ್ಳುವ ಪ್ರಿಯರೇ. ಇವತ್ತು ಎಲ್ಲ ಲೋಕದ ಕಡೆಗಳಲ್ಲಿ ಕ್ರೈಸ್ತರು ನೋಡುವಂಥ ವೇಳೆಯಲ್ಲಿ ಒಂದೊಂದು ಮನೆಗಳಲ್ಲಿ, ಒಂದೊಂದು ವೈಯಕ್ತಿಕ ಜೀವಿತದಲ್ಲಿ, ಕುಟುಂಬ ಜೀವಿತದಲ್ಲಿ ಯಾವ ರೀತಿ ಇದನ್ನು ಸೆಲೆಬ್ರೇಟ್ ಮಾಡ್ತಿದ್ದಾರೋ ಗೊತ್ತಿಲ್ಲ. ಆದರೆ ಒಂದು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಿ, ಈ ಪುನರುತ್ಥಾನ ನಿಮ್ಮ ಜೀವಿತದಲ್ಲಿ ಪರಲೋಕ ಸಂತೋಷ ಪಡ್ತಾ ಇದೆಯಾ? ಇವತ್ತು ನಿನ್ನ ವಿಷಯದಲ್ಲಿ ಪರಲೋಕ ಸಂತೋಷ ಪಡ್ತಾ ಇದೆಯಾ? ಲೋಕ ಸಂಬಂಧವಾದ ರೀತಿಯಲ್ಲಿ ನಾವು ಇದನ್ನು ಆಚರಿಸ್ತಿದ್ದೀವಾ? ಇಲ್ಲ, ದೇವರ ಆತ್ಮನಲ್ಲಿ ಇದ್ದುಕೊಂಡು ದೇವರ ಆತ್ಮನನ್ನು ನಾವು ಮಹಿಮೆ ಪಡಿಸ್ತಾ ಇದನ್ನು ಅನುಭವಿಸ್ತಾ ಇದ್ದೀವ? ನಮ್ಮನ್ನು ನಾವು ಪ್ರಶ್ನೆ ಮಾಡಿಕೊಳ್ಳಿ. ಯಾವುದೇ ಆಹಾರ ಉಣ್ಣಬಹುದು, ಏನೇ ಕುಡಿಬಹುದು, ತಿನ್ಬೋದು, ಏನೇ ಮಾಡ್ಬೋದು, ಅದು ಶರೀರ ಸಂಬಂಧವಾಗಿರುವಂಥದ್ದು, ಶರೀರ ಸಂಬಂಧವಾಗಿ ಹೋಗುವಂಥದ್ದು. ಆದರೆ ಆತ್ಮ ಸಂಬಂಧವಾದದ್ದು ಈ ಪುನರುತ್ಥಾನ ಅಂದರೆ ಯೇಸು ನಿನ್ನ ಜೀವಿತದಲ್ಲಿ ಜೀವಿಸುವುದಕ್ಕೋಸ್ಕರ, ನನಗೂ ನಿನಗೂ ಜೀವವನ್ನು ಕೊಡುವುದಕ್ಕೋಸ್ಕರ, ಒಂದು ಹೊಸ ಲೈಫನ್ನು, ಹೊಸ ಜೀವಿತವನ್ನು ಕೊಡುವುದಕ್ಕಾಗಿ ಯೇಸು ಪುನರುತ್ಥಾನ ಹೊಂದಿದ್ದಾನೆ. ಅದಕ್ಕೋಸ್ಕರವಾಗಿ ಇಂದಿನ ದಿನದಲ್ಲಿ ಮಾರ್ಕನು ಬರೆದ ಸುವಾರ್ತೆ 16ನೇ ಸಂಧಿ 9ರಿಂದ 11 ವಚನದವರೆಗೂ ನಾವು ಧ್ಯಾನ ಮಾಡುವ. ಮಾರ್ಕನು ಬರೆದ ಸುವಾರ್ತೆ 16ನೇ ಸಂಧಿ 9ರಿಂದ 11 ವಚನದವರೆಗೂ ನಾವು ಧ್ಯಾನ ಮಾಡುವ ಪ್ರಿಯರೇ. ವಾರದ ಮೊದಲನೆಯ ದಿನ ಬೆಳಿಗ್ಗೆ ಯೇಸು ಜೀವಿತನಾಗಿ ಎದ್ದ ಮೇಲೆ ಮಗ್ದಲಾದ ಮರಿಯಳಿಗೆ ಮೊದಲು ಕಾಣಿಸಿಕೊಂಡನು. ಆಕೆಗೆ 7 ದೆವ್ವಗಳನ್ನು ಬಿಡಿಸಿದನು. ಆಕೆ ಹೋಗಿ ಆತನು ಕಾಣಿಸಿಕೊಂಡದ್ದನ್ನು ಮುಂಚೆ ಆತನ ಜೊತೆಯಲ್ಲಿ ಇದ್ದವರಿಗೆ ತಿಳಿಸಿದಳು. ಇವರು ಹಂಬಲಿಸುತ್ತಾ ಅಳುತ್ತಾ ಕೂತಿದ್ದರು. ಆತನು ಬದುಕಿದ್ದಾನೆ, ನನಗೆ ಕಾಣಿಸಿಕೊಂಡನು ಎಂಬ ಮಾತನ್ನು ಕೇಳಿದಾಗ ಅವರು ನಂಬಲಿಲ್ಲ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಇಲ್ಲಿ ಯೇಸುವಿನ ಪುನರುತ್ಥಾನದ ಈ ದಿನ, ಇವತ್ತಿನ ದಿನದಲ್ಲಿ ಈ ಯೇಸುವಿಗೋಸ್ಕರವಾಗಿ ಇವತ್ತು ಎಷ್ಟು ಹೃದಯ ಹಂಬಲಿಸ್ತಾ ಇದೆ ಎಂಬುದಾಗಿ ಈ ವಾಕ್ಯವನ್ನು ನಾವು ನೋಡುವಾಗಲೇ ಗೊತ್ತಾಗ ಇವತ್ತು ನಾವು ಹೇಳ್ಬೋದು, ನಾನು ದೇವರ ಮಗನು, ನಾವು ವಿಶ್ವಾಸಿ, ನಾನು ಕ್ರೈಸ್ತನು. ಒಂದು ವೇಳೆ ಲೋಕದ ರೀತಿಯಲ್ಲಿ ಅದನ್ನು ನಾವು ಹೇಳ್ಬೋದು. ನಿಜವಾಗಿ ನೀವು ಕ್ರೈಸ್ತರು ಆಗಿರುವುದಾದರೆ, ಕ್ರೈಸ್ತರು ಅಂದರೆ ಕ್ರಿಸ್ತನನ್ನು ಧರಿಸಿಕೊಂಡವರೇ ನಿಜವಾದ ಕ್ರೈಸ್ತನು. ಕ್ರಿಸ್ತನನ್ನು ತಿಳಿದುಕೊಂಡವನೇ, ಕ್ರಿಸ್ತನಿಗೆ ವಿಧೇಯನಾಗಿ ನಡೆಯುವವನೇ ನಿಜವಾದ ಕ್ರಿಸ್ತನು.
ಇಲ್ಲಿ ಮಗ್ದಲಾದ ಮರಿಯಳು ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಈ ಮಗ್ದಲಾದ ಮರಿಯಳು ಯಾರು? ವಾರದ ಮೊದಲನೇ ಬೆಳಗಿನ ಜಾವ. ಎಷ್ಟೊಂದು ಸ್ಪಷ್ಟವಾಗಿ ಪ್ರಿಯ ದೇವ ಜನರೇ, ಇಲ್ಲಿ ಅಲ್ಲಿ ಗಂಟೆ ಮೆನ್ಷನ್ ಮಾಡಿದಾರ? ಗಂಟೆ ಮೆನ್ಷನ್ ಮಾಡಲಿಲ್ಲ. ಹಲ್ಲೆಲೂಯಾ. ಬೆಳಗಿನ ಜಾವ. ಆಕ್ಚುಲಿ 12 ಗಂಟೆ ಆದ ನಂತರ ಅದು ಬೆಳಗಿನ ಜಾವಗೆ, ನೆಕ್ಸ್ಟ್ ಡೇಗೆ ಅದು ಬರ್ತದೆ. ಇಲ್ಲಿ ಪ್ರಿಯರೇ, ಈ ಮಗ್ದಲಾದ ಮರಿಯಳು, ಅವಳಲ್ಲಿ ಎಷ್ಟು ದೆವ್ವಗಳನ್ನು ಯೇಸು ಸ್ವಾಮಿ ಬಿಡಿಸಿದ? 7 ದೆವ್ವ. ಆ 7 ದೆವ್ವ ಅವಳ ಜೀವಿತದಲ್ಲಿ ಪೀಡಿಸಿದಂತ ಆ ದೆವ್ವವನ್ನು ಯೇಸು ಅವಳ ಜೀವಿತಕ್ಕೆ ಬಂದು ಆ 7 ದೆವ್ವಗಳನ್ನು ಬಿಡಿಸಿ, ಆ 7 ಅಂದ್ರೆ ಆ ವಿಕ್ಟರಿಯನ್ನು ಯೇಸು ಅಲ್ಲಿ ಅವಳಿಗೆ ದಯಪಾಲಿಸಿ ಕೊಟ್ಟ. ಹಲ್ಲೆಲೂಯಾ. ಇವತ್ತು 7 ಅಂದರೆ ಇಲ್ಲಿ ಆ ವಿಕ್ಟರಿ, ಆ ಜೀವಿತ ವಿಕ್ಟರಿ ಅಂದ್ರೆ ವಿಕ್ಟರಿ, ನಿಜವಾದ ಪುನರುತ್ಥಾನ. ಅದು ವಿಕ್ಟರಿ ಆಗಿದೆ, ಅದು ಜಯದಿಂದ ತುಂಬಿದೆ. ಇವತ್ತು ನನ್ನ ನಿನ್ನ ಜೀವಿತದಲ್ಲಿ ಯೇಸು ಕ್ರಿಸ್ತನು ಬಂದದರಿಂದ ನನ್ನ ನಿಮ್ಮ ಜೀವಿತದಲ್ಲಿ ಯಾವಾಗ ಅದು ವಿಕ್ಟರಿ ಆಗಿರ್ತದೆ. ಈ ವಿಕ್ಟರಿ ನನ್ನ ನಿನ್ನ ಜೀವಿತಕ್ಕೆ ವಿಕ್ಟರಿ ಕೊಡುವುದಕ್ಕಾಗಿ ಆತನು ಪುನರುತ್ಥಾನವನ್ನು ಹೊಂದಿದ್ದಾನೆ. ಪ್ರಿಯರೇ, ಇವತ್ತಿನ ದಿನದಲ್ಲಿ ಒಂದು ಸ್ಪಷ್ಟವಾಗಿ ಪ್ರಿಯ ದೇವ ಜನರೇ ಅರ್ಥ ಮಾಡಿಕೊಳ್ಳಿ. ಇಲ್ಲಿ 7 ದೆವ್ವಗಳನ್ನು ಬಿಡಿಸಿದಂತ, ಆ ನರಕದ ಜೀವಿತದಿಂದ ಬಿಡಿಸಿದಂತ ಆ ಯೇಸುವಿಗೋಸ್ಕರವಾಗಿ ಆತನು ಸತ್ತು ಜೀವಿತನ 3ನೇ ದಿನದಲ್ಲಿ ಆತನು ಜೀವಿತನಾಗಿ ಹೇಳ್ತಾನೆ ಎಂಬುದಾಗಿ ಇವಳು ಕೂಡ ನಂಬಿದ್ಲು. ಯೇಸುವಿನೊಂದಿಗೆ 12 ಜನ ಶಿಷ್ಯರು ಕೂಡ ಇದ್ರು. ಎಷ್ಟೆಷ್ಟೋ ಜನ ಇದ್ರು, ಎಷ್ಟು ಸ್ತ್ರೀಯರು ಕೂಡ ಇದ್ರು. ಆದರೆ ನಿಜವಾಗಿ ಇಲ್ಲಿ ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ. ಮತ್ತಾಯ, ಮಾರ್ಕ, ಲೂಕ, ಯೋಹಾನ, ಈ 4 ಸುವಾರ್ತೆಯಲ್ಲಿ, ಈ ಮಾರ್ಕನು ಬರೆದ ಸುವಾರ್ತೆಯಲ್ಲಿ ಇಲ್ಲಿ ಸ್ಪಷ್ಟವಾಗಿ ಇಲ್ಲಿ ತಿಳಿಯಪಡಿಸ್ತಾ ಇದೆ. ಯೇಸುವಿನ ತಾಯಿಯಲ್ಲಿ ಮರಿಯಳು. ಯಾಕಂದ್ರೆ ಅಲ್ಲಿ ಯೇಸು ಪ್ರತಿಯೊಬ್ಬರ ಹೃದಯವನ್ನು ಶೋಧಿಸಿದಂಥ ದೇವರು. ಅಲ್ಲಿ ಯೋಹಾನನಿಗೆ ಹೇಳ್ತಾನೆ, ಇಗೋ ನಿನ್ನ ತಾಯಿ, ಇಗೋ ನಿನ್ನ ತಾಯಿ, ಇಗೋ ನಿನ್ನ ಮಗನೆಂಬುದಾಗಿ. ಅಲ್ಲಿ ಸಂಬಂಧಗಳು ಅಲ್ಲಿಗೆ ಫಿನಿಶ್ ಆಯಿತು ಪ್ರಿಯರೇ. ಇಲ್ಲಿ ಸಂಬಂಧ ಕನೆಕ್ಟ್ ಆಗ್ತಿರುವಂತ 7 ದೆವ್ವವನ್ನು ಬಿಡಿಸಿದಂತ ಮಗ್ದಲಾದ ಮರಿಯಳು ದೇವರು ಮಾಡಿದಂತ ಉಪಕಾರವನ್ನು ನೆನೆಸಿಕೊಂಡು ಈ ಪುನರುತ್ಥಾನ ಹೊಂದಿದಂತ ಯೇಸುವನ್ನು ನೋಡಬೇಕೆಂಬುದಾಗಿ ಈ ಹಂಬಲ, ಈ ಆಸಕ್ತಿ ಅವಳೊಬ್ಬಳಿಗೆ ಮಾತ್ರ. ಇಲ್ಲಿ ಅನೇಕ ಜನರು ಯೇಸು ಸ್ವಾಮಿ ವಿಷಯದಲ್ಲಿ ಕಾದಿದ್ದಾರೆ, ಇಲ್ಲಿ ಹಂಬಲಿಸ್ತಾ ಇದ್ರಂತೆ. ಓಕೆ, ಇಲ್ಲಿ ಹಂಬಲಿಸ್ತಾ ಇದ್ರು ಕೂಡ ಇಲ್ಲಿ ಮಗ್ದಲಾದ ಮರಿಯಳು ಅಲ್ಲಿ ಸ್ಪಷ್ಟವಾಗಿ ಹೇಳ್ತಿದ್ದಾಳೆ, ಯೇಸು ನನಗೆ ಕಾಣಿಸಿಕೊಂಡನು, ಆತನು ಸತ್ತಿದ್ದವನು ಈಗ ಬದುಕಿ ಎದ್ದಿದ್ದಾನೆ ಎಂಬುದಾಗಿ ಹೇಳಿದ್ರು ಕೂಡ ಅವರು ನಂಬಲಿಲ್ಲ. ಇದು ಮುಖ್ಯವಾದ ವಿಷಯ ಪ್ರಿಯ ದೇವಜನರೇ. ಇವತ್ತೊಂದು ಅರ್ಥ ಮಾಡಿಕೊಳ್ಳಿ, ಈ ಪುನರುತ್ಥಾನ ಹೊಂದಿದಂತ ಯೇಸು, ಪುನರುತ್ಥಾನವಾಗಿ ಜೀವಿಸಿದಂತ ಯೇಸು ಇವತ್ತು ನಿಮ್ಮ ಜೀವಿತದಲ್ಲಿ ಆತನು ಜೀವಿಸ್ತಾ ಇದ್ದಾನ. ಅಪೊಸ್ತಲ ಪೌಲನು ಸ್ಪಷ್ಟವಾಗಿ ಹೇಳ್ತಿದ್ದಾನೆ, ಜೀವಿಸುವುದು ಇನ್ನು ನಾನಲ್ಲ, ಕ್ರಿಸ್ತನು ನನ್ನಲ್ಲಿ ಎಂಬುದಾಗಿ. ಇವತ್ತು ನಿಮ್ಮ ಜೀವಿತದಲ್ಲಿ ಕ್ರಿಸ್ತನು ಪುನರುತ್ಥಾನ ಹೊಂದಿದಂತ ಆ ಯೇಸು ನಿಮ್ಮ ಜೀವಿತದಲ್ಲಿ ಜೀವಿಸ್ತಾ ಇದ್ದಾನ. ಆ ಪುನರುತ್ಥಾನ ಹೊಂದಿದಂತ ಯೇಸುವಿಗೆ ನಿಜವಾಗಿ ಈ ದಿನದಲ್ಲಿ ನೀವು ಯಾವ ಪ್ರಾಧಾನ್ಯತೆಯನ್ನು ನೀವು ಕೊಡ್ತಾ ಇದ್ದೀರಾ? ಲೋಕದ ರೀತಿಯಲ್ಲಿ ಆಡಂಬರ, ವೈಭೋಗ ಇದನ್ನೇ ನಡೆಸ್ತಾ ಇದ್ದೀರಾ? ಈ ಸಂತೋಷವನ್ನು ಸೆಲೆಬ್ರೇಟ್ ಮಾಡ್ತಿದ್ದೀರಾ? ಇಲ್ಲ, ನಿಮ್ಮ ಜೀವಿತದಲ್ಲಿ ಆ ನರಕದ ಹಾದಿಯಿಂದ, ಯಾಕಂದ್ರೆ 7 ದೆವ್ವಗಳಿಂದ ಬಿಡುಗಡೆ ಹೊಂದಿದಂತ ಆ ಸ್ತ್ರೀ ನಿಜವಾದ ಆ ಪುನರುತ್ಥಾನದ ಅನುಭವವನ್ನು ಕ್ರಿಸ್ತನಲ್ಲಿ ಅನುಭವಿಸೋದಕ್ಕೋಸ್ಕರವಾಗಿ, ಆ ವಿಕ್ಟರಿ, ಆ ಜಯವನ್ನು ಅವಳ ಜೀವಿತದಲ್ಲಿ ಅನುಭವಿಸೋದಕ್ಕೋಸ್ಕರವಾಗಿ ಅವಳು ಎದುರು ನೋಡ್ತಿದ್ದಾಳೆ. ಆ ಪುನರುತ್ಥಾನ ಹೊಂದಿದಂತ ಯೇಸುವನ್ನು ವೆಲ್ಕಮ್ ಮಾಡ್ತಿದ್ದಾಳೆ.
ಇವತ್ತು ಈ ಪುನರುತ್ಥಾನನಾಗಿ ಎದ್ದಂಥ ಯೇಸುವನ್ನು ನಿಮ್ಮ ವೈಯಕ್ತಿಕ ಜೀವಿತದಲ್ಲಿ ಪ್ರಿಯ ದೇವಜನರೇ ಯಾವ ರೀತಿಯಾಗಿ ನೀವು ವೆಲ್ಕಮ್ ಮಾಡ್ತಿದ್ದೀರಿ. ಶಾನಾಮ ಶೋರಕೋರೋ ಕಿಯಾಲರಬ ತೆರೆ ನೀ ಕಾರಾಮೋ ಹೊಶಿ ಎಂದೇರಿಲಿರಿಯ. ಆ ಯೇಸು ನಿಮ್ಮನ್ನು ಬಯಸ್ತಾ ನಿಮ್ಮ ಮುಂದೆ ನಿಂತಿರುವಂಥ ವೇಳೆಯಲ್ಲಿ ಪ್ರಿಯ ದೇವಜನರೇ, ಅಲ್ಲಿ ಎಷ್ಟೋ ಜನರಿದ್ದಾರೆ. ಅಲ್ಲಿ ಮಗ್ದಲಾದ ಮರಿಯಳಿಗೆ ಮಾತ್ರ ಯೇಸು ಸ್ವಾಮಿ ಯಾಕೆ ಕಾಣಿಸಲ್ಪಡ್ತಿದ್ದಾನೆ? ಆ ಹಂಬಲಿಸ್ತಾ ಇದೆ ಹೃದಯ, ಆ ಯೇಸುವಿಗೋಸ್ಕರ ಹಂಬಲಿಸ್ತಾ ಇದೆ. ನರಕದ ಜೀವಿತದಿಂದ ಒಳ್ಳೆ ಜೀವಿತ, ಜಯದ ಜೀವಿತವನ್ನು ಕೊಟ್ಟಂತ ಆ ಯೇಸುವನ್ನು ಮಹಿಮೆ ಪಡಿಸುವುದಕ್ಕಾಗಿ, ಯೇಸುವನ್ನು ಎದುರುಗೊಳ್ಳುವುದಕ್ಕಾಗಿ ಅವಳು ರಾತ್ರಿ ಕೂಡ ನಿದ್ದೆ ಮಾಡದೆ ಮುಂಜಾನೆ ವೇಳೆಯಲ್ಲಿ ಆತನನ್ನು ವೆಲ್ಕಮ್ ಮಾಡ್ತಿದ್ದಾಳೆ. ಪ್ರಿಯರೇ, ಇಲ್ಲಿ ಎಲ್ಲರೂ ಕಾಯ್ತಾ ಇದ್ರು, ಅವರಿಗೆ ಯೇಸು ಸ್ವಾಮಿ ಕಾಣಿಸಲಿಲ್ಲ. ಯಾಕಂದರೆ ಯೇಸುವಿಗೆ ಗೊತ್ತಿದೆ, ನನ್ನ ನಿನ್ನ ಹೃದಯ ಆತನಿಗೆ ಗೊತ್ತಿದೆ. ಪ್ರಿಯರೇ, ನಾನು ನೀವು ಯಾವ ರೀತಿಗೆ ಆತನನ್ನು ವೆಲ್ಕಮ್ ಮಾಡ್ತಿದ್ದೀವಿ ಎಂಬುದಾಗಿ ಆತನಿಗೆ ಗೊತ್ತಿದೆ. ಇವತ್ತು ಪುನರುತ್ಥಾನ ಹೊಂದಿದಂಥ ಯೇಸು ನಿಮ್ಮ ಜೀವಿತದಲ್ಲಿ, ನಿಮ್ಮ ಹೃದಯದಲ್ಲಿ ಪುನರುತ್ಥಾನ ಹೊಂದಿದಾನ? ಇದನ್ನು ಆಲೋಚಿಸಿ. ಪುನರುತ್ಥಾನ ಹೊಂದಿದಂಥ ಯೇಸುವಿಗೆ ನಿಮ್ಮ ಹೃದಯದಲ್ಲಿ, ನಿಮ್ಮ ಜೀವಿತದಲ್ಲಿ ಯಾವ ಸ್ಥಾನವನ್ನು ನೀವು ಕೊಟ್ಟಿದ್ದೀರಾ? ಈ ಮರಿಯಳು 7 ದೆವ್ವಗಳಿಂದ ಬಿಡುಗಡೆ ಹೊಂದಿದಂಥ ಈ ಮರಿಯಳು ಯೇಸುವಿಗೆ ಮೊದಲ ಸ್ಥಾನವನ್ನು ಕೊಟ್ಟಳು. ಅವಳ ಹೃದಯದಲ್ಲಿ ಸ್ಥಾನವನ್ನು ಕೊಟ್ಟಳು. ಪ್ರಿಯರೇ, ಅವಳಿಗೆ ಸಂತೋಷವಾಯಿತು. ಸಂತೋಷದಿಂದ ಎಲ್ಲರಿಗೂ ಹೇಳ್ತಿದ್ದಾಳೆ, ಯೇಸು ಬದುಕಿದ್ದಾನೆ, ಯೇಸು ಜೀವಿಸಿದ್ದಾನೆ, ನನಗೆ ಕಾಣಿಸಿದ್ದಾನೆ ಎಂಬುದಾಗಿ. ಆದರೆ ಒಟ್ಟಿಗೆ ಇದ್ದವರು ನಂಬಲಿಲ್ಲ ಎಂಬುದು ಎಷ್ಟೊಂದು ದುಃಖಕರವಾದ ಜೀವಿತ. ಇವತ್ತು ಆ ಯೇಸು ನಿಮ್ಮ ಜೀವಿತದಲ್ಲಿ ಕಾಣಲ್ಪಡದೆ ಇರುವುದಾದರೆ, ಆತನು ಪುನರುತ್ಥಾನ ಹೊಂದಿದ್ರು ನಿಮ್ಮ ಜೀವಿತಕ್ಕೆ ಅರ್ಥವೇ ಇಲ್ಲ. ಪ್ರಿಯರೇ, ಲೋಕದ ರೀತಿಯಲ್ಲಿ ಆಚರಣೆ ಮಾಡಬಹುದು, ವೈಯಕ್ತಿಕವಾಗಿ ನಿಮ್ಮ ಆತ್ಮಿಕವಾದ ಜೀವಿತದಲ್ಲಿ ಸೈತಾನನ ವಶದಲ್ಲಿ ಇದ್ದಂಥ, ಸೈತಾನನ ಬಂಧನದಲ್ಲಿ ಇದ್ದಂಥ ನಿಮ್ಮ ಜೀವಿತವನ್ನು ವಿಕ್ಟ್ರಿಯಾದ ಜಯದ ಜೀವಿತಕ್ಕೆ ನಡೆಸಿದಂಥ ಆ ಯೇಸುವನ್ನು ಎದುರು ನೋಡ್ತಿದ್ದೀರಾ. ಡೇ ಬೈ ಡೇ ಆತನನ್ನು ಮುಖಾಮುಖಿಯಾಗಿ ನೀವು ನೋಡ್ತಾ ಇದ್ದೀರಾ. ಡೇ ಬೈ ಡೇ ಆತನು ಮುಖಾಮುಖಿಯಾಗಿ ನೀವು ಮಾತನಾಡ್ತಾ ಇದ್ದೀರಾ. ಮಾತನಾಡಲಿಕ್ಕೆ ಬಯಸ್ತಾ ಇದ್ದೀರಾ. ಪ್ರಿಯರೇ, ಈಗಲೂ ಕೂಡ ನಿಮಗೆ ಆತನನ್ನು ಡೇ ಬೈ ಡೇ ನಿಮಗೆ ಕಾಣಿಸಿಕೊಳ್ಳಲು ಆತನು ಪ್ರತಿನಿತ್ಯವೂ ನಿಮ್ಮ ಮುಂದೆ ಕಾಣಿಸಿಕೊಳ್ಳಿಕ್ಕೆ ಬಯಸ್ತಾನೆ. ಪ್ರಿಯರೇ, ದೇವರ ವಾಕ್ಯ ಪ್ರಿಯರೇ, ಪ್ರಿಯ ದೇವಜನರೇ, ಈ ಪುನರುತ್ಥಾನ ಪ್ರತಿ ಒಬ್ಬೊಬ್ಬನ ಜೀವಿತದಲ್ಲಿ ಪ್ರಾಮುಖ್ಯವಾಗಿದೆ. ಈ ಪುನರುತ್ಥಾನ ಇವತ್ತು ಯೇಸು ಸತ್ತದ್ದು ನನಗೋಸ್ಕರ, ನಿಮಗೋಸ್ಕರ, ನನ್ನ ನಿಮ್ಮ ಪಾಪ ಶಾಪದ ಬಿಡುಗಡೆಗೋಸ್ಕರ ಆತನು ಸತ್ತಿದ್ದಾನೆ. ಆತನು ಬದುಕಿದು ಕೂಡ ನನಗೆ ನಿನಗೆ ಹೊಸ ಜೀವಿತವನ್ನು ಕೊಡುವುದಕ್ಕೆ ಆತನು ಪುನರುತ್ಥಾನ ಹೊಂದಿದ್ದಾನೆ. ನನಗೂ ನಿನಗೆ ಇಟರ್ನಲ್ ಲೈಫ್, ಆ ಪರಲೋಕ ರಾಜ್ಯವನ್ನು ಕೊಡುವುದಕ್ಕಾಗಿ ಆತನು ಪುನರುತ್ಥಾನ ಹೊಂದಿದ್ದಾನೆ. ಆ ಪರಲೋಕ ರಾಜ್ಯವನ್ನು ನಾನು ನೀವು ಪಡ್ಕೊಳ್ಬೇಕೆಂಬುದಾಗಿ ತಂದೆಯಾದ ದೇವರು ಸಿದ್ಧ ಮಾಡಿದ್ದಾನೆ. ಆ ಮಗನು ಅಲ್ಲಿ ಹೋಗಿ ಎಲ್ಲ ಬಿಡಾರವನ್ನು ಕ್ಲೀನ್ ಮಾಡಲಿಕ್ಕೆ ಹೋಗ್ತಿದ್ದಾನೆ. ಪುನರುತ್ಥಾನ ಹೊಂದಿದ ಯೇಸು ಆತನು ಸತ್ತು ಏಳುವುದಕ್ಕಿಂತ ಮುಂಚಿತವಾಗಿ ಈ ಮಾತನ್ನು ಶಿಷ್ಯರಿಗೆ ಹೇಳ್ತಿದ್ದಾನೆ, ನಾನು ತಿರುಗಿ ಬರ್ತೀನಿ ನಿಮ್ಮನ್ನು ಕರ್ಕೊಂಡು ಹೋಗ್ಲಿಕ್ಕೆ. ನನ್ನ ತಂದೆ ಬಿಡಾರದಲ್ಲಿ, ನಾನು ನನ್ನ ತಂದೆ ಇರುವಲ್ಲಿ ನೀವು ಕೂಡ, ನಾನು ನೀವು. ಎಷ್ಟೊಂದು ಸಂತೋಷ ಪ್ರಿಯ ದೇವಜನರೇ. ಈ ಸಂತೋಷದ ಅನುಭವ ಇವತ್ತು ನಿಮ್ಮ ಜೀವಿತದಲ್ಲಿ ಇದೆಯಾ? ಇವತ್ತು ಲೋಕದ ಎಲ್ಲ ಚಿಂತೆಗಳು ತುಂಬಿಕೊಂಡಿದೆಯಾ? ಲೋಕದ ಎಲ್ಲ ರೋಗದ ಬಾಧೆಗಳು ನಿಮ್ಮನ್ನು ತುಂಬಿಕೊಂಡಿದೆಯಾ? ಲೋಕದ ಕಷ್ಟಗಳು, ಅವಮಾನ, ನಿಂದೆಗಳು ಇದೇ ನಿಮ್ಮ ಜೀವಿತದಲ್ಲಿ ತುಂಬಿಕೊಂಡಿದೆಯಾ? ಇದರಿಂದ ಬಿಡುಗಡೆಗೊಳಿಸುವುದಕ್ಕೋಸ್ಕರವಾಗಿ, ಬಿಡುಗಡೆ ನೀವು ಹೊಂದಬೇಕೆಂಬುದಾಗಿ ಯೇಸು ನಿಮ್ಮ ಜೀವಿತದಲ್ಲಿ ಪುನರುತ್ಥಾನ ಹೊಂದಬೇಕ್ರಿ. ಆತನು ಆಲ್ರೆಡಿ ಸಮಾಧಿಯಿಂದ ಎದ್ದಿದ್ದಾನೆ. ಆ ಸಮಾಧಿಯಿಂದ ಎದ್ದಂಥ ಯೇಸುವನ್ನು ನಿಮ್ಮ ಜೀವಿತಕ್ಕೆ ವೆಲ್ಕಮ್ ಮಾಡ್ತಿದ್ದೀರಾ?
ಇದು ಒಂದು ಒಳ್ಳೆ ಅವಕಾಶ ನಿಮಗೆ. ಮಾರ್ಕನು ಬರೆದ ಸುವಾರ್ತೆಯಲ್ಲಿ ಎಷ್ಟೊಂದು ಸ್ಪಷ್ಟವಾಗಿ, ಬರೀ ಒಬ್ಬಳು ಮಾತ್ರ 7 ದೆವ್ವ ಹಿಡಿದಂಥ ಈ ಕೃತಜ್ಞತೆ, ಉಪಕಾರ ಸ್ಮರಣೆ, ಆತ್ಮನ ದಾಹ, ಅವಳಲ್ಲಿ ಯೇಸುವನ್ನು ಕಾಣಬೇಕು. ನನ್ನ ಯೇಸು ನನಗೋಸ್ಕರ ಸತ್ತಿದ್ದಾನೆ, ಇವತ್ತು ನನಗೋಸ್ಕರ ನನ್ನ ಯೇಸು ಪುನರುತ್ಥಾನನಾಗಿ ಆತನು ಹೇಳಲಿಕ್ಕಿದ್ದಾನೆ. ಅವಳಲ್ಲಿ ಆ ಶುದ್ಧ ಹೃದಯ ಅವಳಲ್ಲಿ ಇತ್ತು. ಯಾಕಂದರೆ ಆ ಹಂಬಲಿಸುವಿಕೆ ಅವಳಲ್ಲಿತ್ತು. ಅದಕ್ಕೆ ಯೇಸು ಅವಳಿಗೆ ಕಾಣಿಸಿಕೊಂಡ. ಪ್ರಥಮವಾಗಿ ಕಾಣಿಸಿಕೊಂಡದ್ದೇ ಅವಳಿಗೆ. ಹಲ್ಲೆಲೂಯಾ. ಬೇರೆ ಯಾರಿಗೂ ಕಾಣಲಿಲ್ಲ ರೀ. ಪ್ರಿಯ ದೇವಜನರೇ, ಎಷ್ಟು ಜನರು ಯೇಸುವಿಗೋಸ್ಕರ ಕಾದಿದ್ರು ರೀ, ಅಲ್ಲಿ ಸಮಾಧಿ ಬಳಿಯಲ್ಲಿ ಇದ್ರು, ಆದರೆ ಅವರು ನಿದ್ದೆಯಲ್ಲಿ ಇದ್ರು. ಅದಕ್ಕೆ ಯೇಸು ಸ್ವಾಮಿ ಗೆತ್ಸೆಮನೆ ತೋಟದಲ್ಲಿ ಶಿಷ್ಯರಿಗೂ ಕೂಡ ಹೇಳ್ತಿದ್ದಾನೆ, 1 ಗಳಿಗೆಯಾದರೂ ಎಚ್ಚರವಾಗಿರಲಾರಿರ. ಇವತ್ತು ಆತ್ಮಿಕವಾದ ಎಚ್ಚರಿಕೆ ಇವತ್ತು ಯಾರಲ್ಲಿ ಕೂಡ ಇಲ್ಲ ಪ್ರಿಯರೇ. ಇವತ್ತು ದೇವರ ವಾಕ್ಯವನ್ನು ಕೇಳ್ತೀವಿ, ಒಂದು ಕಿವಿಯಿಂದ ಕೇಳ್ತೀವಿ, ಇನ್ನೊಂದು ಕಿವಿಯಿಂದ ಬಿಡ್ತೀವಿ. ಕಿವಿಯಿಂದ ಕೇಳಿದನು ಒಳಗೆ ತಕ್ಕೊಂಡ್ರೆ. ಯಾಕಂದರೆ ಯೇಸು ಸ್ವಾಮಿ ಸಾಯುವುದನ್ನು ಸ್ಪಷ್ಟವಾಗಿ ಹೇಳಿದ್ದಾನೆ. ಯಾವ ರೀತಿಯಾಗಿ ಆತನು ಶ್ರಮೆಯನ್ನು ಅನುಭವಿಸಲಿಕ್ಕಿದ್ದಾನೆ, ಯಾವ ರೀತಿಯಾಗಿ ಒಪ್ಪಿಸಿಕೊಟ್ಟು ಆತನ ದೇಹ ಜಜ್ಜಲ್ಪಡಲಿಕ್ಕಿದೆ, ಎಲ್ಲವನ್ನೂ ತಿಳಿಯಪಡಿಸಿದ್ದಾನೆ. ಸತ್ತು ಹೂಣಲ್ಪಟ್ಟು 3ನೇ ದಿನದಲ್ಲಿ ಆತನು ಎದ್ದು ಬರಲಿಕ್ಕಿದ್ದಾನೆ, ಅದನ್ನು ಕೂಡ ಹೇಳಿದ್ದಾನೆ. ಆದರೆ ಅದು ಯಾರ ಕಿವಿಗೂ ಬೀಳಲಿಲ್ಲ ಪ್ರಿಯರೇ. ಯಾಕಂದರೆ ಆತ್ಮೀಯ ಕಿವಿಗಳು ಅದು ಮುಚ್ಚಲ್ಪಟ್ಟಿತ್ತು, ಆತ್ಮೀಯ ಕಣ್ಣುಗಳು ಮುಚ್ಚಲ್ಪಟ್ಟಿತ್ತು. ಆದರೆ ಮರಿಗಳದು ಮಾತ್ರ ಯಾವಾಗಲೂ ಆತ್ಮೀಯ ಕಿವಿ ತೆರೆಯಲ್ಪಟ್ಟಿತ್ತು, ಆತ್ಮೀಯ ಕಣ್ಣುಗಳು ತೆರೆಯಲ್ಪಟ್ಟಿತ್ತು. ಆದುದರಿಂದ ಮೊದಲನೇದಾಗಿ ಆ ಸೈತಾನನ ವಶದಲ್ಲಿದ್ದಂಥ, ಬಿಡುಗಡೆಗೊಳಿಸಿದಂಥ ಆ ಮರಿಯಳು, ಮಗ್ದಲಾದ ಮರಿಯಳು, ಆ ಯೇಸು ಕೊಟ್ಟಂಥ ವಿಕ್ಟ್ರಿಯನ್ನು ಯೇಸುವಿನೊಂದಿಗೆ ಆ ಪುನರುತ್ಥಾನದಲ್ಲಿ ಅದನ್ನು ಅನುಭವಿಸಿದಳು ಪ್ರಿಯರೇ. ಪ್ರಥಮವಾಗಿ ಮುಂಜಾನೆ ವೇಳೆಯಲ್ಲಿ. ಪ್ರಿಯ ದೇವಜನರೇ, ಇವತ್ತಿನ ದಿನದಲ್ಲಿ ನಿಮ್ಮನ್ನು ನೀವು ಪ್ರಶ್ನೆ ಮಾಡಿಕೊಳ್ಳಿ. ನಿಮ್ಮ ಜೀವಿತದಲ್ಲಿ ಡೇ ಬೈ ಡೇ ನಿಮ್ಮ ಜೀವಿತದಲ್ಲಿ ಯೇಸು ಪುನರುತ್ಥಾನ ಹೊಂದಿದ್ದಾನೆ. ಯಾಕಂದರೆ ಆ ಪುನರುತ್ಥಾನನಾದ ಆ ಯೇಸುವನ್ನು ನಿಮ್ಮ ಜೀವಿತದಲ್ಲಿ ಮೊದಲ ಸ್ಥಾನವನ್ನು ಆ ಯೇಸುವಿಗೆ ನೀವು ಕೊಡುವುದಾದರೆ, ಆ ಶುಭವೂ ಕೃಪೆಯು ಪ್ರತಿನಿತ್ಯವೂ ನಿಮ್ಮನ್ನು ಹಿಂಬಾಲಿಸಿ ಬರ್ತದೆ ಪ್ರಿಯರೇ. ಆ ಕಠಿಣವಾದ 7 ದೆವ್ವಗಳಿಂದ ಯಾರಿಂದಲೂ ಬಿಡಿಸಲಿಕ್ಕೆ ಅಸಾಧ್ಯವಾದಂಥ ಕಾರ್ಯವನ್ನು ಯೇಸುವಿನ ಬಳಿಗೆ ಬಂದಂಥ ಆ ಮರಿಯಳು ಬಿಡುಗಡೆ ಹೊಂದಿದ್ಲು. ಅದೇ ರೀತಿಯಾಗಿ ನಿಮ್ಮ ಜೀವಿತದಲ್ಲಿ ಇರುವಂಥ ಅನೇಕ ಬಂಧನಗಳು, ಲೋಕದ ರೀತಿಯಲ್ಲಿ ಸೈತಾನನ ಕಟ್ಟಲ್ಪಟ್ಟಂಥ ಅನೇಕ ಬಂಧನಗಳು ನಿಮ್ಮ ಜೀವಿತದಲ್ಲಿ ಇರ್ಬೋದು ಪ್ರಿಯರೇ, ಇದೆ. ಆದರೆ ಆ ಬಂಧನದಿಂದ ಬಿಡುಗಡೆ ಹೊಂದಲಿಕ್ಕೆ ನಿಮಗೆ ಮನಸ್ಸು ಇರುವುದಾದರೆ, ನಿಮಗೆ ಆ ಒಳ್ಳೆ ಮನಸ್ಸಿನಿಂದ ಯೇಸುವಿನ ಬಳಿಗೆ ಬರುವುದಾದರೆ, ಆ ಪುನರುತ್ಥಾನ ಹೊಂದಿದಂಥ ಅದೇ ಯೇಸು ಆ ಮರಿಯಳ ಜೀವಿತದಲ್ಲಿ ಕೊಟ್ಟಂತ ಆ ವಿಕ್ಟ್ರಿ ನಿಮ್ಮ ಜೀವಿತದಲ್ಲಿ ಕೂಡ ಆ ವಿಕ್ಟ್ರಿಯನ್ನು ಕೊಡ್ಲಿಕ್ಕೆ ಆತನು ಶಕ್ತನಾಗಿದ್ದಾನೆ. ಯಾವ ಮನುಷ್ಯನ ಮೇಲೆ ನೀವು ಡಿಪೆಂಡ್ ಆಗ್ಲಿಕ್ಕೆ ಹೋಗಬೇಡಿ. ಮನುಷ್ಯ ಮೋಸಗಾರನೇ, ಆದರೆ ಯೇಸು ಮಾತ್ರ ಸತ್ಯ ದೇವರು, ಆತನು ಸತ್ಯದ ಆತ್ಮನಾಗಿದ್ದಾನೆ. ನಿಮ್ಮ ಜೀವಿತದಲ್ಲಿ ಜಯದ ಜೀವಿತದಲ್ಲಿ ನಿಮ್ಮ ನಡೆಸಲು ಶಕ್ತನಾಥನಾಗಿದ್ದಾನೆ. ನಿಮ್ಮ ಜೀವಿತದಲ್ಲಿ ಶಾಪವಾದಂಥ ಸಂಗತಿಯನ್ನು ಮುರಿದಾಕಿ ಆಶೀರ್ವಾದಕರವಾದ ಸಂಗತಿಗಳನ್ನು ನಿಮ್ಮ ಜೀವಿತದಲ್ಲಿ ನಡೆಸಲಿಕ್ಕೆ ನಿನ್ನ ಕರ್ತನು ಮಾತ್ರ ಶಕ್ತನು. ಪ್ರಿಯ ದೇವಜನರೇ, ಇಂಥ ಒಳ್ಳೆಯ ದೇವರು, ಈ ಪುನರುತ್ಥಾನ ಹೊಂದಿದಂಥ ದೇವರು ಇವತ್ತು ಆತನಿಗೋಸ್ಕರ ಆತನು ಸಾಯಲಿಲ್ಲ, ಆತನಿಗೋಸ್ಕರ ಆತನು ಜೀವಿಸಲಿಲ್ಲ. ಇವತ್ತು ಆತನು ನನಗೋಸ್ಕರ ನಿಮಗೋಸ್ಕರ ಸತ್ತ, ನನಗೋಸ್ಕರ ನಿಮಗೋಸ್ಕರ ಪುನರುತ್ಥಾನ ಹೊಂದಿದ್ದಾನೆ. ಪ್ರಿಯ ದೇವಜನರೇ,
ಆತನು ಪುನರುತ್ಥಾನ ಹೊಂದದೇ ಇರುತ್ತಿದ್ದರೆ ಇವತ್ತು ಪರಲೋಕ ರಾಜ್ಯ ನನಗೂ ನಿನಗಿಲ್ಲ. ಆತನು ಹೋಗಿ ಸಿದ್ಧ ಮಾಡಿ ತಿರುಗೊಂದು ಆವರ್ತಿ ನನ್ನನ್ನು ನಿಮ್ಮನ್ನು ಕರ್ಕೊಂಡು ಹೋಗ್ಲಿಕ್ಕೆ ಬರಲಿಕ್ಕೆ ಸಾಧ್ಯ ಇರ್ತಿರ್ಲಿಲ್ಲ. ಆತನು ಪುನರುತ್ಥಾನ ಹೊಂದಿದ್ದಾನೆ. ಯಾಕಂದರೆ ಆ ಪರಲೋಕದ ಮನೆಯಲ್ಲಿ ನನ್ನನ್ನು ನಿನ್ನನ್ನು ಸೇರಿಸೋದಕ್ಕೋಸ್ಕರ. ಹಲ್ಲೆಲೂಯಾ! ಎಷ್ಟೊಂದು ಸಂತೋಷಕರ. ಇದಕ್ಕಿಂತ ಸಂತೋಷ ಇನ್ನು ಯಾವುದಿದೆ ರೀ? ಹಲ್ಲೆಲೂಯಾ! ಆ ಪರಲೋಕದ ಸಮಾಧಾನದ ಅಧಿಪತಿಯೇ ನನ್ನ ನಿಮ್ಮ ಜೀವಿತದಲ್ಲಿ ಪುನರುತ್ಥಾನ ಹೊಂದಿದ್ದಾನೆ. ಹಲ್ಲೆಲೂಯಾ! ಪ್ರಿಯ ದೇವಜನರೇ, ಇದು ಒಂದು ಒಳ್ಳೆಯ ಅವಕಾಶ ನಿಮ್ಮ ಜೀವಿತದಲ್ಲಿ. ಆ ಮರಿಯಳು ತನ್ನ ನರಕದ ಜೀವಿತದಿಂದ ಬಿಡುಗಡೆಗೊಳಿಸಿ ಜಯದ ಜೀವಿತದಲ್ಲಿ ನಡೆಸಿದಂಥ ಯೇಸುವಿಗೆ ತನ್ನ ಜೀವಿತವನ್ನೇ ಪರಿಪೂರ್ಣವಾಗಿ ಒಪ್ಪಿಸಿಕೊಟ್ಲು. ತನ್ನ ಪ್ರಾಣ, ಆತ್ಮ, ಶರೀರವನ್ನು ಒಪ್ಪಿಸಿಕೊಟ್ಲು. ಇವತ್ತು ಈ ಪುನರುತ್ಥಾನ ಹೊಂದಿದಂಥ ಯೇಸುವನ್ನು, ಈ ವಾಕ್ಯ ಸಂದೇಶವನ್ನು ಕೇಳುವಂಥ ನೀವು ಯಾರೇ ಆಗಿರಲಿ ಪ್ರಿಯ ದೇವಜನರೇ, ಈ ದಿನದಲ್ಲಿ ನಿಮಗೋಸ್ಕರವಾಗಿ ಪುನರುತ್ಥಾನ ಹೊಂದಿದಂಥ ಯೇಸುವನ್ನು ನಿಮ್ಮ ಜೀವಿತದಲ್ಲಿ ಆತನೊಂದಿಗೆ ಜೀವಿಸಲಿಕ್ಕೆ ನಿಮ್ಮನ್ನು ಒಪ್ಪಿಸಿಕೊಡ್ತಿದ್ದೀರಾ? ಒಂದು ವೇಳೆ ಒಪ್ಪಿಸಿಕೊಡದೆ ಇರುವುದಾದರೆ ಇದುವೇ ಸುಪ್ರಸನ್ನತೆ ಕಾಲ, ಸುಪ್ರಸನ್ನತೆಯ ದಿನ. ಪ್ರಿಯ ದೇವಜನರೇ, ಆತನಿಗೋಸ್ಕರ ಯಾವುದನ್ನೂ ಕೂಡ ಆತನು ಮಾಡಲಿಲ್ಲ. ಎಲ್ಲವನ್ನು ಮಾಡಿರುವುದಾದರೆ ಅದು ನನಗೋಸ್ಕರ, ನಿಮಗೋಸ್ಕರ. ಆ ಶಿಲುಬೆಯಲ್ಲಿ ತೀರಿತು, ಎಲ್ಲವನ್ನು ಮಾಡಿ ಮುಗಿಸಿದಂತೆ. ಅಂದರೆ ತಿರಸ್ಕಾರ, ನನಗೋಸ್ಕರ ನಿಮಗೋಸ್ಕರ ತಿರಸ್ಕಾರವನ್ನು ಆತನು ಹೊಂದಿದ. ನಾನು ನೀನು ಹೊಂದಬೇಕಾದ ತಿರಸ್ಕಾರವನ್ನು ಆತನು ಹೊಂದಿದ. ನನಗೋಸ್ಕರ ನಿಮಗೋಸ್ಕರ. ಅಂದರೆ ರಿಸರೆಕ್ಷನ್, ಆ ಪರಲೋಕ ರಾಜ್ಯವನ್ನು ಸಿದ್ಧ ಮಾಡಿ ಈ ಪುನರುತ್ಥಾನ ಹೊಂದಿ ತಿರುಗಿ ಆ ರಿಸರೆಕ್ಷನ್, ನನ್ನನ್ನು ನಿನ್ನನ್ನು ಕರೆದು ಒಯ್ಯಲಿಕ್ಕೆ ಆ ರಿಸರೆಕ್ಷನ್. ಅಂದರೆ ನನಗೋಸ್ಕರ ನಿನಗೋಸ್ಕರ ಆತನು ಮುಖಕ್ಕೆ ಉಗಿಸಿಕೊಂಡಿದ್ದಾನೆ, ಅವಮಾನವನ್ನು ಹೊಂದಿದ್ದಾನೆ. ಪ್ರಿಯರೇ, ಪ್ರಿಯ ದೇವಜನರೇ, ಇದನ್ನು ಮಗ್ದಲಾದ ಮರಿಯಳು ಇದನ್ನು ಅವಳ ಜೀವಿತದಲ್ಲಿ ಅನುಭವಿಸಿದಳು. ಇವತ್ತು ನನ್ನ ನಿಮ್ಮ ಜೀವಿತದಲ್ಲಿ ಕೂಡ ಇದನ್ನು ನಾವು ಅನುಭವಿಸಿದ್ದೇವೆ ಪ್ರಿಯರೇ. ಇದೆಲ್ಲದಿಂದ ಬಿಡುಗಡೆ ಕೊಟ್ಟಂತ ಆ ಯೇಸುವನ್ನು, ಪುನರುತ್ಥಾನ ಹೊಂದಿದಂಥ ಈ ದಿನ, ಏನು ನೀವು ಈ ಪುನರುತ್ಥಾನವನ್ನು, ಈ ದಿನವನ್ನು ನೀವು ಯೇಸುವಿನಲ್ಲಿ, ಯೇಸುವಿನ ಹೆಸರಿನಲ್ಲಿ ನಿಮ್ಮ ಜೀವಿತದಲ್ಲಿ ಅಳವಡಿಸಿಕೊಂಡು ಇದನ್ನು ನೀವು ಉಪಯೋಗಿಸುವುದಾದರೆ, ಇದನ್ನು ಆಚರಿಸುವುದಾದರೆ, ಇದು ನಿಮ್ಮ ಜೀವಿತದಲ್ಲಿ ಆಶೀರ್ವಾದಕರವಾಗಿರ್ತದೆ, ಭಾಗ್ಯಕರವಾಗಿರ್ತದೆ ರಾಜ. ಪ್ರಿಯ ದೇವಜನರೇ, ಆ ಪರಲೋಕದ ರಾಜನು ನಿಮ್ಮ ಜೀವಿತದಲ್ಲಿ ಇವತ್ತು ಜೀವಿಸ್ತಾ ಇದ್ದಾನೆ. ಪುನರುತ್ಥಾನ ಹೊಂದಿದೆ. ಯಾಕಂದರೆ ನಿಮ್ಗೆ ಹೊಸ ಒಳ್ಳೆಯ ಜೀವಿತವನ್ನು ಕೊಡುವುದಕ್ಕಾಗಿ ಆತನು ಪುನರುತ್ಥಾನ ಹೊಂದಿದ್ದಾನೆ. ಈ ಪುನರುತ್ಥಾನ ಹೊಂದಿದಂಥ ಯೇಸುವನ್ನು ಈ ದಿನ, ಈ ಕ್ಷಣದಿಂದ ಯೇಸುವಿಗೆ ನಿಮ್ಮ ಜೀವಿತವನ್ನು ಅರ್ಪಿಸ್ತೀರಿ. ನೀವೇನನ್ನು ಕಳ್ಕೊಂಡಿದ್ದೀರಿ ಎಂಬುದಾಗಿ ನೀವು ತಿಳ್ಕೊಳ್ತೀರಾ, ಅದು 2ರಷ್ಟಾಗಿ ನೀವು ಹೊಂದಿಕೊಳ್ತೀರಿ. ಕರ್ತನ ಈ ವಾಕ್ಯಗಳನ್ನು ಆಶೀರ್ವದಿಸಲಿ. ಕರ್ತನಾಮಕ್ಕೆ ಮಹಿಮೆ ಉಂಟಾಗಲಿ. ಆಮೆನ್. ಪ್ರೈಸ್ ದ ಲಾರ್ಡ್. ಥ್ಯಾಂಕ್ ಯು ಡ್ಯಾಡಿ. ಪರಿಶುದ್ಧನು ಮಹೋನ್ನತನಾಗಿರುವಂತಹ ಜೀವವುಳ್ಳ ತಂದೆಯಾದ ದೇವರೇ, ಕರ್ತನಾದ ಯೇಸುವೆ ಸ್ತೋತ್ರ ರಾಜ. ಡ್ಯಾಡಿ, ಈ ದಿನವನ್ನು, ಇಡೀ ಲೋಕ ಇಂದಿನ ದಿನ, ನಿನ್ನ ಪುನರುತ್ಥಾನದ ಈ ದಿನವನ್ನು ಲೋಕದ ಜನರು ಯಾವ ರೀತಿಗೆ ಆಚರಿಸಲು ಗೊತ್ತಿಲ್ಲ. ಆದರೆ ನಿನ್ನ ಮಕ್ಕಳಾದರೂ ನಿನ್ನ ಆತ್ಮನಲ್ಲಿ, ಪರಿಶುದ್ಧ ಆತ್ಮನೇ ಯೇಸುವನ್ನು ಎಬ್ಬಿಸಿದಂಥ, ಆ ಪುನರುತ್ಥಾನವನ್ನು ಹೊಂದಿದಂಥ ಆ ಯೇಸುವಿನಲ್ಲಿ ತಮ್ಮ ಜೀವಿತವನ್ನು ಅರ್ಪಿಸಿ ಆ ಪುನರುತ್ಥಾನದ ಜೀವಿತದ ಅನುಭವವನ್ನು, ಆ ರುಚಿಯನ್ನು ಅನುಭವ ಸವಿದು ಅವರ ಜೀವಿತದಲ್ಲಿ ಅನುಭವಿಸುವಂತೆ, ಆ ವಿಕ್ಟ್ರಿ, ಆ ಜಯದ ಜೀವಿತದಲ್ಲಿ ಅವರು ಜೀವಿಸಲಿಕ್ಕಾಗುವಂತೆ ಪರಿಶುದ್ಧಾತ್ಮನೇ ನಿನ್ನ ಮಧ್ಯಸ್ಥಿಕೆ ನೀನು ನಡೆಸಿ ಎಂಬುದಾಗಿ ಯೇಸುವಿನ ಅತಿ ಪರಿಶುದ್ಧವುಳ್ಳ ಏಕೈಕ ದಿವ್ಯ ನಾಮದಲ್ಲಿ ನಂಬಿಕೆಯಿಂದ ಬೇಡಿದ್ದೇನೆ ನಮ್ಮ ತಂದೆಯೇ. ಆಮೆನ್. ಆಮೆನ್. Bless in the name of Jesus Nazareth. Bless in the name of Jesus.